ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವೈಕುಂಠ ಏಕಾದಶಿ ಇರೋ ಕಾರಣದಿಂದ ಬೇಗ ಕೆಲಸಗಳನ್ನ ಮುಗಿಸಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ವೈಕುಂಠ ಏಕಾದಶಿ ಮತ್ತು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ವೈಕುಂಠ ಏಕಾದಶಿ ದಿನ ಅಂತ ಅಂತಾರೆ. ಅಂದರೆ ಆಗಲಿಲ್ಲ ಅಂದರೆ ಯಾವ ದೇವಸ್ಥಾನ ಅಂದರೂ ಸರಿ, ಆದರೆ ಒಳ್ಳೆಯ ದಿನ. ನಮಗೆ ಮನೆ ದೇವರು ತಿರುಪತಿ ತಿಮ್ಮಪ್ಪ ಆಗಿರೋದ್ರಿಂದ ಅಲ್ಲಿಗೂ ಹೋಗಿ ಬರಬೇಕು. ಅದರಲ್ಲೆಲ್ಲ ವಿಡಿಯೋ ಮಾಡೋಕೆ ಬಿಡೋಲ್ಲ ಅಂತ ಅನ್ಕೋತೀನಿ. ಸೊ ಬನ್ನಿ, ಇವಾಗ ಮಮ್ಮಿ ಕೂಡ ರೆಡಿ ಆಗಿದ್ದಾರೆ. ನಾನು ಇವಾಗ ಲಾಕೆಲ್ಲ ಮಾಡಿಕೊಂಡು ಕರ್ಕೊಂಡು ಹೋಗಬೇಕು. ಬುಜ್ಜಿ, ಮಮ್ಮಿ, ನಾನು 3 ಜನ. ಹಾಗೆ ಸ್ವಲ್ಪ ಸಿಟಿಯಲ್ಲಿ ಕೆಲಸ ಕೂಡ ಇದೆ, ಮೆಡಿಸಿನ್ಸ್ ಎಲ್ಲ ತೊಗೋಬೇಕು. ನನ್ನ ಫೋನ್ ಅಂತೂ ಹಾಳಾಗಿದೆ. ಇವಾಗ ಏನು ವೀಡಿಯೋ ಮಾಡ್ತಿದ್ದೀನಲ್ವ, ಆ ಫೋನ್ ಕೂಡ ಹಾಳಾಗಿದೆ. ಅದನ್ನು ಕೂಡ ಸ್ವಲ್ಪ ರಿಪೇರ್ ಮಾಡಿಸೋದಿದೆ, ಅಲ್ಲಿಗೆ ಹೋಗಬೇಕು. ಸೊ ನಾನು ವೇರ್ ಮಾಡಿರೋಂಥ ಡ್ರೆಸ್ನ ನೀವು ಲಾಸ್ಟ್ ಟೈಮ್ ಒಬ್ಬರು ಕೇಳಿದ್ರಿ ಎಲ್ಲಿ ತೊಗೊಂಡಿದ್ದು ಅಂತ. ಮೈಸೂರಲ್ಲಿ ಸೆಂದಿಲ್ ಕುಮಾರ್ ಟೆಕ್ಸ್ಟೈಲಲ್ಲಿ ತೊಗೊಂಡಿದ್ದು ನಂದು ಲಾಸ್ಟ್ ಇಯರ್ ಬರ್ಡೇಗೆ, ಅಂದರೆ ಇವಾಗ ಮುಗೀತಲ್ಲ ಆ ಬರ್ಡೇಗೆ ಅಂತ ತೊಗೊಂಡಿದ್ದು. ಚೆನ್ನಾಗಿದೆ, ಒಂಥರ ಜಾಸ್ತಿ ಹಾಕೊಳ್ಳೋದಿಲ್ಲ ಅಷ್ಟೇನೆ, ಚೆನ್ನಾಗಿದೆ. ಇವಾಗ ಹೊರಡ್ತಾ ಇದ್ದೀವಿ, ಬನ್ನಿ ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತೀವಿ. ಸೊ ಎಷ್ಟೋ ದಿನ ಆದಮೇಲೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಮಮ್ಮಿನ ಕರ್ಕೊಂಡು. ಅಂದರೆ ಗೊತ್ತಲ್ಲ, ಹುಡುಗಿರು ಅಂತಂದರೆ ಒಂದಷ್ಟು ಪ್ರಾಬ್ಲಮ್ಸ್ಗಳು, ಹೋಗಬೇಕು ಅಂತಂದರೆ ಹೋಗೋಕ್ಕಾಗಲ್ಲ. ಮತ್ತು ನಾನು ಕ್ಲಾಸು ಅದು ಇದು ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀವಿ, ಖುಷಿ ಅಂತ ಅನ್ನಿಸ್ತಾ ಇದೆ. ಅದರಲ್ಲಿ ಬೇರೆ ನಾನು ಸ್ಲಿಪ್ಪರ್ ಹಾಕೋಬೇಕಿತ್ತು, ಅಷ್ಟರಲ್ಲಿ ಬುಜ್ಜಿ ನನ್ನ ಶೂ ಅಂತ ಅಳ್ತಾ ಇದ್ದ. ಸೊ ಅವ್ನ ಶೂನ ವಾಶ್ ಮಾಡಿ ಒಳಗಡೆ ಹಾಕಿದ್ರು ಮಮ್ಮಿ, ಅಲ್ಲಿಂದ ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಮಗಳು ಇವಾಗ ಆ ಕಡೆ ಶೂ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ, ಇವಾಗ ತರಕಂತ ಹೋಗಿದ್ದಾಳೆ ನೋಡಿ. ಅಂದರೆ ಇಲ್ಲಿಂದ ಹೋಗಿ ಅಲ್ಲಿಂದ ಆ ಸೈಡಿಂದ ಬರಬೇಕು. ಎಸ್, ನನ್ನ ಮಗಳು ತೆಗೆದು ಈಚೆ ಹೆಸರು ಬರ್ತಾಳೆ. ಎಸ್, ಓ ನೋಡಿ ತುಂಬ ಚಿಕ್ಕದಾಯ್ತದೆ ಬುಜ್ಜಿಮ್ಮ. ಯಾಕೆ ಹಾಕತ್ತಿ ಇದನ್ನ? ಯಾರ್ದಿದು? ಸೂಪರ್. ನೀನೇ ಹಾಕೊಬಿಡು ಪುಟ. ನೋಡಿ ನಿಂದೆ ಹಾಕೊಂಡಿದ್ದಾನೆ ಅವನು, ಏನು ತೊಂದರೆ ಇಲ್ಲ ಬಿಡು. ಎಸ್ ಎಸ್ ಎಸ್, ತಗೊಂಡ್ಬಾ. ನೋಡಿ ಬುಜ್ಜಿ ಶೂ ಎಲ್ಲ ವಾಶ್ ಮಾಡಿದೆ ಕೊಳಕ ನನ್ನ ಮಗ. ಅಯ್ಯೋ ನಾನು ಏನಮ್ಮ ಹೇಳಿ, ನೋಡಿ ಎಷ್ಟು ಕಾಟ ಕೊಡ್ತಾನೆ ದೇವನು. ಶೂ ಹಾಕೋಷ್ಟರಲ್ಲಿ ಹೇಳೋಕ ತೋರಿಸ್ತಾನೆ. ಅಜ್ಜಿ ಅಂತಿಲ್ಲ, ಆಂಟಿ ಅಂತ ಇರೋದು. ಆಂಟಿ ಅಂತ ಇದ್ದಾನೆ ಅವನು, ಆಂಟಿ ಅಂತಿರೋದು, ಅಜ್ಜಿ ಅಂತ ಇಲ್ಲ ಅವನು. ಆಯ್ತಪ್ಪ, ಜ್ವರನಾ? ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರಾ? ಜ್ವರ ಬಂದಿದೆ ಕಂದ? ಏನಕ್ಕೆ? ಬಾಯ್, ಸೂಜಿ ಹಾಕಿದ್ರಾ? ನಾವು ಹೋಗ್ತಾ ಇದೀವಿ ಅದಕ್ಕೆ. ಬಾ. ಸೊ ಇವಾಗ ನಾವು ಕೊರಗಜ್ಜ ಅವರ ದೈವಸ್ಥಾನಕ್ಕೆ ಬಂದಿದ್ದೀವಿ. ಅಂದರೆ ನಾನು ಸಿಕ್ಕಾಪಟ್ಟೆ ನಂಬ್ತೀನಿ ದೇವರು ಅಂತ. ಅಂದರೆ ಎಲ್ಲ ದೇವ್ರನ್ನೂ ನಾನು ನಂಬ್ತೀನಿ, ತುಂಬಾ ಇಷ್ಟಪಡ್ತೀನಿ ಅಂತ. ಅಂದರೆ ಇವಾಗ ರೀಸೆಂಟಾಗಿ ನಾನು ಬರೋಕ್ಕಾಗಿರಲಿಲ್ಲ, ಕೊರಗಜ್ಜ ಅವರ ದೈವಸ್ಥಾನಕ್ಕೆ ಬರೋಕ್ಕಾಗಿರಲಿಲ್ಲ. ಬಿಕಾಸ್ ಹೇಳ್ದೆ ನಾನು ಸಮ್ ಪ್ರಾಬ್ಲಮ್ಸಿಂದ ಅಂತ ಅಂದ್ಬಿಟ್ಟು. ಏನೋ ಅವಾಗ ವಾರಕ್ಕೆ ಇಲ್ಲ 15 ದಿನಕ್ಕೆ ಒಂದ್ಸಲನಾದರೂ ಬರ್ತಾಯಿದ್ದೆ, ಇವಾಗ ಆಗಿರಲಿಲ್ಲ. ಹಂಗಾಗಿ ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಬುಜ್ಜಿಗೆ ಏನೋ ದೇವಸ್ಥಾನಕ್ಕೆ ಪೂಜೆ ಎಲ್ಲ ತೊಗೊಂಡೋಗೋದು ಅಂತಂದರೆ ಅವ್ನಿಗೆ ಸಿಕ್ಕಾಪಟ್ಟೆ ಖುಷಿ. ಸೊ ಹೋಗ್ತಾ ಇದ್ದಾನೆ ಮುಂದೆ. ನಾನು ಕೂಡ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ, ದೇವ್ರನ್ನಂತೂ ವೀಡಿಯೋನೇ ಮಾಡಬೇಡಿ, ಅಜ್ಜ ಅವ್ರನ್ನಂತೂ ವೀಡಿಯೋನೇ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ನಾನು ಮಾಡಲ್ಲ. ದೂರದಿಂದ ಎಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಅಷ್ಟೇ, ಅಲ್ಲಿ ಹೋಗೋವರೆಗೂ ಎಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೋತೀನಿ ಅಷ್ಟೇ. ಕೆಲವೊಬ್ರು ಕೇಳ್ತಿರ್ತೀರಾ, ತುಂಬ ಜನ ತೋರಿಸ್ತಾರಲ್ಲ, ನೀವೇನಕ್ಕೆ ತೋರಿಸಲ್ಲ ಅಂತ. ಅಂದರೆ ಮೊದಲು ಸ್ಟಾರ್ಟಿಂಗಲ್ಲೆಲ್ಲ ತೋರಿಸ್ತಾಯಿದ್ರು, ಇವಾಗ ಹಂಗೆ ತೋರಿಸೋಂಗಿಲ್ಲ. ಹಾಗೆ ಇಲ್ಲಿ ಒಂದು ಹಸು ಕರು ಕೂಡ ಇಟ್ಟಿದ್ದಾರೆ, ಸಾಕಿದ್ದಾರೆ. ಮತ್ತು ಆಮೆಗಳು ದಿನೇ ಹೋಗ್ತಾ ಒಂದೊಂದು ಜಾಸ್ತಿ ಮಾಡ್ತಿದ್ದಾರೆ. ಇವಾಗ 3 ಇದೆ, ಒಂದು ದೊಡ್ಡದು, 2 ಚಿಕ್ಕದು, ಮತ್ತು ಆ ಕಡೆ ಒಂದು ದೊಡ್ಡದಿದೆ ಅಂತ ಹೇಳಿದ್ರು. ಬುಜ್ಜಿ ಅಂತೂ ಫುಲ್ ಖುಷಿಯಿಂದ ನೋಡ್ತಿದ್ದಾನೆ, ಎಷ್ಟೊಂದು ಆಮೆಗಳಿದಾವಪ್ಪ ಇಲ್ಲಿ, ಹಿಂಗೆ ಆಟಾಡ್ತಿದೆ ಅಂತ. ಅದರ ಕಣ್ಣು ಬೇರೆ ರೆಡ್ಗಿತ್ತು, ಅದನ್ನು ನೋಡ್ತಾ ಇದ್ದ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಬಂದ್ವಿ ಪ್ರಸಾದ ಇಸ್ಕೊಳ್ಳೋದಕ್ಕೆ ಅಂತ. ಇದೇ ಜನವರಿ 13ನೇ ತಾರೀಕು ಅಜ್ಜ ಅವರ ಕೋಲ ಇದೆ, ಬನ್ನಿ ಅಂತ ಹೇಳ್ತಾಯಿದ್ರು.
ನಾವಂತೂ ನಿಜ ಒಂದು ಸಲನೂ ನೋಡಿಲ್ಲ. ಈ ಸಲನಾದರೂ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ನೀವೇನಾದ್ರೂ ಹರಕೆ ಇದ್ದರೆ ತೀರಿಸ್ಬೋದಂತೆ. ಅನ್ನದಾನ ಎಲ್ಲ ಇರುತ್ತೆ, ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಸಹಾಯನ ಮಾಡ್ಬೋದು ಅಂತ ಹೇಳಿದ್ರು. ಸರಿ ಆಯಿತು, ಅವರು ತುಂಬ ಸಲದಿಂದ ಕರೀತಾ ಇರ್ತಾರೆ, ಈ ಥರ ಕೋಲ ಇದೆ ಬನ್ನಿ ಅಂತ. ಈ ಸಲನಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಲ್ಲಿಂದ ಡೈರೆಕ್ಟ್ ಬಂದಿದೆ ನಾವು ಸಿಟಿಗೆ ಬಂದ್ವಿ. ಅಲ್ಲಿ ಕೂಡ ತಿರುಪತಿ ತಿಮ್ಮಪ್ಪನ ದರ್ಶನ ಆಯಿತು. ಅಂದರೆ ಅನ್ಎಕ್ಸ್ಪೆಕ್ಟೆಡ್. ನಾವು ಅಂದ್ಕೊಂಡಿದ್ದು ಬೇರೆ ದೇವಸ್ಥಾನ, ವೆಂಕಟೇಶ್ವರ ಸ್ವಾಮಿದು ತುಂಬ ದೇವಸ್ಥಾನ ಇದೆ ಮೈಸೂರಲ್ಲಿ. ಅದು ವೈಕುಂಠ ಏಕಾದಶಿ ದಿನನೇ ನಾವು ಹೋಗ್ತಾ ಇರುವಂಥ ರೋಡಲ್ಲೇ ದೇವಸ್ಥಾನದಲ್ಲಿ ಪೂಜೆ ಅದ್ಧೂರಿಯಾಗಿ ನಡೀತಾ ಇತ್ತು ಅಂತ ಹೇಳ್ಬೋದು. ನಾನು ಯಾವತ್ತೂ ವೈಕುಂಠ ಏಕಾದಶಿ ಟೈಮಲ್ಲಿ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮು. ದೇವ್ರಿಗೆ ಮಾಡಿದ ಅಲಂಕಾರ ನೋಡಿಬಿಟ್ಟು ನನಗೆ ಏನೋ ಒಂಥರ ನೆಮ್ಮದಿ, ಖುಷಿ, ಏನೋ ಒಂಥರ ಅನ್ನಿಸ್ತು. ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಅಷ್ಟೇ ಸ್ಟ್ರಿಕ್ಟ್ ಆಗಿರ್ತಾರೆ. ಸೊ ಹಂಗಾಗಿ ನಾನು ವೀಡಿಯೋ ಏನು ಮಾಡಲಿಲ್ಲ. ಹಾಗೇ ದೇವಸ್ಥಾನದ ಸುತ್ತಮುತ್ತ ಗಾರ್ಡನ್ ನೋಡಬೇಕಿತ್ತು, ಪರಿಸರ ನೋಡಬೇಕಿತ್ತು. ತುಂಬಾ ಮನಸ್ಸಿಗೆ ಇಷ್ಟ ಆಗೋ ಥರ ಇತ್ತು. ತುಳಸಿ ಗಿಡ ಮತ್ತು ಇನ್ನೂ ವೆರೈಟಿ ಗಿಡಗಳನ್ನ ಇಲ್ಲಿ ನೆಟ್ಟಿದ್ರು. ಏನೋ ಒಂಥರ ನೆಮ್ಮದಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅಲ್ಲಿಂದ ನಾನು ಡೈರೆಕ್ಟ್ ಬಂದಿದ್ದೇನೆ, KT ಸ್ಟ್ರೀಟಿಗೆ ಬಂದೆ. KT ಸ್ಟ್ರೀಟಲ್ಲಿ ಸ್ವಲ್ಪ ನಾನು ಬ್ಯಾಕ್ ಪೌಚ್ ಚೇಂಜ್ ಮಾಡಬೇಕಿತ್ತು, ಟೆಂಪರ್ ಚೇಂಜ್ ಮಾಡಬೇಕಿತ್ತು. ನನ್ನ ಮೊಬೈಲ್ ಲೆನ್ಸ್ ಕೂಡ ಹೋಗಿದೆ, ಅದನ್ನು ಕೂಡ ಚೇಂಜ್ ಮಾಡಬೇಕಿತ್ತು. ನನ್ನ ಮಮ್ಮಿಗೆ ವಾರ ಯಾವುದು ಅಂತ, ಏನಕ್ಕ ಎಲ್ಲಿದೆಯಾ ಅಂದ. ನೆನ್ನೆ ಕ್ಲಾಸಲ್ಲಿದ್ದೀನಿ ಅಂದರೆ ಕ್ಲಾಸಲ್ಲಿ ಏನು ಮಾಡ್ತಾ ಇದೆಯಾ ಅಂದ. ಕ್ಲಾಸಲ್ಲಿ ಏನು ಮಾಡ್ತಾರೆ ಹೇಳು, ಅಕಾಡೆಮಿಗೆ ಬಂದು ಅಂದರೆ ಇವತ್ತು ಶನಿವಾರನೂ ಹೋಗ್ತೀಯಲ್ಲ ಅಕ್ಕ ನೀನು ಅಂತವನೆ. ಇವತ್ತು ಶನಿವಾರ ಅಲ್ಲಪ್ಪ ಶುಕ್ರವಾರ ಅಂತಂದೆ. ಹೌದಾ, ಸರಿ ಅಕ್ಕ ಅಂದ. ನೋಡಿ ಸೊಪ್ಪು 20 ರೂಪಾಯಿಗೆ 8 ಕಂತೆ ಸೊಪ್ಪು ಮಾರ್ಕೆಟಲ್ಲಿ. ಇಲ್ಲ ಆದರೆ 10 ರೂಪಾಯಿಗೆ 2 ಕಂತೆ ಕೊಡ್ತಾರೆ. ಎಷ್ಟು ರೂಪಾಯಿ ಸೊಪ್ಪು ಗೊತ್ತಾ? ಇದರಲ್ಲಿ 2 ಆಗುತ್ತೇನೋ. ಇದು ಎಷ್ಟು ರೂಪಾಯಿ ಸೊಪ್ಪಿದೆ ಅಂತ ಹೇಳ. ಕೊತ್ತಂಬರಿ ಕೊಡ್ತಾರೆ, ಎಷ್ಟು ಕೊಡ್ತಾರೆ ಲೋಟ ಒಂದು 5 ರೂಪಾಯಿ. 5 ರೂಪಾಯಿ ಇಲ್ಲಿ 10 ಬರೋಬ್ಬರಿ. 15 ಹಾಂ 20 25 40 ರೂಪಾಯಿ ಸೊಪ್ಪು ಇದು ಪುಟ ಕೊತ್ತಂಬರಿ ಸೊಪ್ಪು ಇಲ್ಲಿ ಬಂದು ಮಾರೋದು ಜನಗಳು. 40 ರೂಪಾಯಿ ನಾವು ಎಲ್ಲೆಲ್ಲಿ ಹೋಗಿ ತಗೋಬೋದು. 40 ರೂಪಾಯಿ ಇದು ಇದು 40 ರೂಪಾಯಿ ಇಷ್ಟು ಬರೋದಲ್ಲ ಸೊಪ್ಪು. ನಮಗೆ ಇಲ್ಲಿ ನನಗೆ ಅಲ್ಲಿ 30 ರೂಪಾಯಿ ಸಿಕ್ಕಿದೆ. ಜಾಗದಲ್ಲಿ ಬಿಡ್ಲೇಬಾರ್ದು, ತೆಗ್ದುಬಿಟ್ಟು ಚೆನ್ನಾಗಿರೋದು ಹಿಂಗೆ. ಅಂದರೆ ಹೋಗೋದೇ ಅಪರೂಪ ಅಲ್ವಾ ಅಂತ ಜಾಗಕ್ಕೆ. ಸೋತರೋಣ ಹೋದರೆ. ಈ ಮನೆಗೆ ಬಂದಮೇಲೆ ನಾನು ಮಮ್ಮಿ ಸಿಟಿಗೆ ಹೋಗಿರೋದೇ ರೇರು, ಹೋಗೇ ಇಲ್ಲ. ಸೊ ಇವಾಗ ಏನೆಲ್ಲ ಸೊಪ್ಪು ಸೋಸ್ಕೋತಾ ಇದ್ದಾರೆ, ಏನು ಸಾಂಬಾರು ಅಂತ ಡಿಸೈಡ್ ಆಗಿಲ್ಲ, ನೋಡೋಣ. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ರೀ, ನಂದು ಫೋನ್ದು ಪೌಚ್. ಫ್ಲ್ಯಾಶ್ ಆನ್ ಮಾಡಿಬಿಟ್ಟಿದ್ದೀನಿ. ಒಂದು ನಿಮಿಷ, ಫ್ಲ್ಯಾಶ್ ಆನ್. ಸೊ ನೋಡ್ತಿದ್ದೀರಲ್ವಾ, ಇದೇ ಮೊಬೈಲ್ ಪೌಚ್ ಒಂದು ತೊಗೊಂಡೆ. ಅಂದರೆ ನಂದು ಹೋಗ್ತಾ ಇರುತ್ತೆ 2 months ಒನ್ಸು ಪೌಚ್ ಗಾನ್ ಆಗ್ತಾ ಇರುತ್ತೆ. ಈ ಬಟನ್ಸ್ ಕಲರ್ಸ್ ಹೋಗೋದು ಎಲ್ಲ. ಮತ್ತು ಲೆನ್ಸ್ ಸಪ್ರೇಟಾಗಿ ಲೆನ್ಸ್ ಹಾಕ್ಸಿದ್ದೀನಿ. ಮತ್ತು ಇದು ಫ್ರಂಟದು ಟೆಂಪರ್ ಏನಿದೆ ಅದನ್ನು ಕೂಡ ಚೇಂಜ್ ಮಾಡಿಸ್ದೆ. ಆ್ಯಂಡ್ ಮಮ್ಮಿನೂ ಹಾಕ್ಸಿದ್ದಾರೆ, ತೋರಿಸ್ತೀನಿ. ಪಳ ಅನ್ಬೇಕು. ಗೋಲ್ಡ್ ಕಲರ್ ಹಾಕ್ಸಿದ್ದೀನಿ ನೋಡಿ, ಈ ಸಲನೇ ಅಲ್ವಾ ಈ ಥರ ಹಾಕ್ಸಿರೋದು ಮಮ್ಮಿ. ಚೆನ್ನಾಗಿದೆ ಅಲ್ಲ. ಈ ಥರ ನಂದು ಫುಲ್ ಲೆನ್ಸ್ ಎಲ್ಲ ಹೊಂಟೋಗ್ಬಿಟ್ಟಿತ್ತು. ಸುನೀಲ್ ಇದ್ದಾಗ ಹಾಕ್ಸಿದ್ದು, ಬುಜ್ಜಿ ಅವತ್ತು ಹೋಗಿಸಿ ಲೆನ್ಸ್ ಎಲ್ಲ ಹೋಗಿತ್ತು. ಬನ್ನಿ ಇವಾಗ ಫೋನ್ ತಗೊಂಡ್ಮೇಲೆ ಯಾವುದು ಹಾಕ್ಸಿಲ್ಲ. ಒನ್ ಟೈಮ್ ಏನು ಹಾಕ್ಸಿದ್ರು. ಎಲ್ಲಿ ಮೇಲೆ ಪೌಚ್ ಹಾಕ್ಸ್ಲಿಲ್ವಾ? ಟೆಂಪರ್ ಹಾಕ್ಸ್ಲಿಲ್ಲ. ಯಾವತ್ತು? ಹೌದಾ? ತಕ್ಕಂತ ಒಂದು ಸರಿ ಯಾವ ಟೆಂಪರ್ ಗಿಂಪರ್ ನಾನು ಏನು ಹೆಚ್ಚು ಮಾಡ್ತಾ ಗೊತ್ತಾ? ಅಂದರೆ ನಾನು ಟೆಂಪರು ಸ್ವಲ್ಪ ಕಾಸ್ಟ್ಲಿದು ಹಾಕ್ಸಿರ್ತೀನಿ, ಬೀಳೋದೆ. ಫುಲ್ ಕಡಿಮೆ ಹಾಕ್ಸಿ. ಅಂದರೆ ನಂದು ಬೀಳ್ತಾ ಇರುತ್ತೆ ಅಂತ ನನಗೆ ಗೊತ್ತು, ಬಿದ್ದರೂ ಹೇಳ್ತಾ ಇರಬೇಕದು. ಸ್ಕ್ರ್ಯಾಚಸ್ ಮೇಲೆ ಮಾತ್ರ ಆಗುತ್ತೆ ಅಂತ. ಇಲ್ಲ ಬಿಡಿ, ಇದೊಂದ್ಸರಿ ಹಾಕ್ಸಿಲ್ಲ ಮೇಲ್ಗಡೆದು. ನೀವು ಬೀಳಿಸಿಲ್ಲ, ಬುಜ್ಜಿನೇ ನಂದು ಎಷ್ಟು ಸಲ ಬೀಳಿಸಿದ್ದಾನೆ. ಟಿ ವಿ ಯಾಕೆ ಹಾಕಿಲ್ಲ ಕೇಳಿ ಫ್ರೆಂಡ್ಸ್ ನಮ್ಮ ಮಮ್ಮಿನ. ಟಿ ವಿ ಯಾಕೆ ಹಾಕಿಲ್ಲ? ರಿಮೋಟ್ ಇಲ್ಲ. ವಿಶು ಹಾಕಿದ ಅನಿಸುತ್ತೆ ಮಮ್ಮ ಬೆಳಗ್ಗೆ. ಮಧ್ಯಾಹ್ನ ಬಂದಿದ್ನಲ್ಲ ಅವಾಗ ಹುಡಿ ಕೊಡ್ತೀನಿ ರೀ. ಮತ್ತು ಅಡುಗೆ ಕೂಡ ಮಾಡ್ತಾಯಿದ್ವಿ. ಅಲಸಂದೆ ಕಾಳು ಮತ್ತು ಸೊಪ್ಪನ್ನ ಹಾಕಿ ಪಲ್ಯ ಉಪ್ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು. ನನಗಂತೂ ಹುಷಾರೇ ಇಲ್ಲ. ಏನಕ್ಕಪ್ಪ ಅಂತಂದರೆ ಅವತ್ತು ಜ್ವರ ಮತ್ತು ಕೋಲ್ಡ್ ಕೆಮ್ಮು ಎಲ್ಲ ಆಗಿತ್ತು ಅಲ್ವಾ. ಸೊ ಇವತ್ತು ಕೂಡ ಬಿಸಿಲಲ್ಲಿ ಹೆವಿ ಬಿಸಿಲಿತ್ತು ಹೊರಗಡೆ. ತಲೆ ಸುತ್ತ ಬೀಳೋ ಥರನೇ ಫೀಲ್ ಆಗ್ತಾಯಿತ್ತು. ಅಲ್ಲಿಂದ ಬಂದಿದ್ದ ತಕ್ಷಣ ನನಗೆ ಒಳಗಡೆ ಫುಲ್ ಚಳಿ ಥರ ಫೀಲು ಮನೆ ಒಳಗೆ. ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಏನೋ ಒಂಥರ ಅನ್ಕಂಫರ್ಟೇಬಲ್ ಥರ ಅನ್ನಿಸ್ತಾ ಇದೆ. ವಾಯ್ಸ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ.
ನೋಡೋಣ ಟ್ಯಾಬ್ಲೆಟ್ ಏನಾದ್ರು ತೊಗೊಳ್ಳೋಣ. ತಲೆ ಸ್ವಲ್ಪ ಭಾರ ಅನ್ನಿಸ್ತಿದೆ. ಇವತ್ತಿನ ಅಡುಗೆ ಮಾಡ್ತಾನೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.